ಇಂದು ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ನೆಚ್ಚಿನ ದೇವತೆ ನಿಮ್ಮ ಪೂಜಿಸುವ ದೇವತೆಯಾಗಿರುವಾಗ, ಅಥವಾ ನೀವು ಶಿವನನ್ನು, ವಿಷ್ಣುವನ್ನು, ನರಸಿಂಹನನ್ನು ಅಥವಾ ಹನುಮಂತನನ್ನು ಪೂಜಿಸುತ್ತಿರಲಿ, ಯಾವುದೇ ದೇವರನ್ನು ನೀವು ನಂಬಿದರೆ, ಅಥವಾ ನೀವು ಯಾವುದೇ ದೇವತೆ ಅಥವಾ ಯಾವುದೇ ದೇವತೆಯನ್ನು ಪೂಜಿಸಿದರೆ, ದೇವರು ನಿಮ್ಮನ್ನು ಪರೀಕ್ಷಿಸಿದಾಗ ನಿಮಗೆ ಏನಾಗುತ್ತದೆ, ನಿಮಗೆ ಯಾವ ಘಟನೆಗಳು ಸಂಭವಿಸುತ್ತವೆ ಮತ್ತು ಅವರ ಪರೀಕ್ಷೆಯಲ್ಲಿ ನೀವು ಹೇಗೆ ಯಶಸ್ವಿಯಾಗಬಹುದು ಎಂಬುದರ ಕುರಿತು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತೇನೆ. ಮೊದಲನೆಯದಾಗಿ ದೇವರ ಪರೀಕ್ಷೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಇದು ಎಲ್ಲರಿಗೂ ಅಲ್ಲ, ದೇವರ ನಿಜವಾದ ಭಕ್ತರಿಗೆ ಯಾವಾಗಲೂ ಪರೀಕ್ಷೆ. ದೇವರಿಗೆ ಎರಡು ವಿಧದ ಭಕ್ತಿಗಳಿವೆ. ಐಶ್ವರ್ಯ, ವಿದ್ಯೆ, ಕಾರು, ಭವನ, ಹಣ, ಒಳ್ಳೆಯ ಹೆಂಡತಿ, ಒಳ್ಳೆಯ ಮಕ್ಕಳು, ಒಳ್ಳೆಯ ತಂದೆ ತಾಯಿ, ಒಳ್ಳೆಯ ಸುಖ ಸಮೃದ್ಧಿ ಬೇಕು ಎಂದು ಸಾಂಸಾರಿಕ ಸೌಕರ್ಯಗಳ ಪ್ರಾಪ್ತಿಗಾಗಿ ದೇವರನ್ನು ಪೂಜಿಸುವ ಜನರಿದ್ದಾರೆ. ತದನಂತರ ಕೇವಲ ದೇವರನ್ನು ಪಡೆಯಲು ಬಯಸುವವರು ಮೋಕ್ಷವನ್ನು ಬಯಸುತ್ತಾರೆ, ತಮ್ಮ ನೆಚ್ಚಿನ ದೇವತೆಯನ್ನು ಪಡೆಯಲು ಬಯಸುತ್ತಾರೆ, ಅವರನ್ನು ಭೇಟಿಯಾಗಲು ಬಯಸುತ್ತಾರೆ, ಅವರನ್ನು ನೋಡಲು ಬಯಸುತ್ತಾರೆ. ಆದ್ದರಿಂದ ದೇವರ ಪರೀಕ್ಷೆಯು ನಿಜವಾದ ಭಕ್ತರು, ಪ್ರಾಮಾಣಿಕವಾಗಿ ಸೇವೆ ಮಾಡುವವರು, ನಿಸ್ವಾರ್ಥ ಸೇವೆ ಮಾಡುವವರು ಮತ್ತು ದೇವರನ್ನು ಪಡೆಯುವುದು ಅವರ ಏಕೈಕ ಗುರಿಯಾಗಿದೆ ಮತ್ತು ಬೇರೆ ಯಾವುದೂ ಇಲ್ಲ. ಈಗ ಏನಾಗುತ್ತದೆ ಎಂದರೆ, ನೀವು ದೇವರ ಸೇವೆಯನ್ನು ಪ್ರಾರಂಭಿಸಿದಾಗ ಕಾಲಕಾಲಕ್ಕೆ ನಿಮ್ಮ ಹಾದಿಯಲ್ಲಿ ಅಡೆತಡೆಗಳು ಬರುತ್ತವೆ ಮತ್ತು ನೀವು ಪ್ರಾರಂಭಿಸಿದಾಗ ನಿಜವಾದ ಸೇವೆ ಪ್ರಾರಂಭವಾಗುತ್ತದೆ. ಈಗ ನಾವು ದೇವರನ್ನು ಪಡೆಯಬೇಕು ಎಂದು ನೀವು ಮನಸ್ಸು ಮಾಡಿದಾಗ ಮತ್ತು ನಮಗೆ ಬೇರೆ ಯಾವುದೇ ಉದ್ದೇಶವಿಲ್ಲ, ನೀವು ಎರಡನೇ ಕ್ಷಣದಿಂದ ನೀವು ಪ್ರತಿಜ್ಞೆ ಮಾಡುತ್ತೀರಿ, ದೇವರು ನಿಮ್ಮನ್ನು ಪರೀಕ್ಷಿಸಲು ಪ್ರಾರಂಭಿಸುತ್ತಾನೆ. ಮೊದಲನೆಯದು ಏನಾಗುತ್ತದೆ ಎಂದರೆ, ನಿಮ್ಮ ಭಕ್ತಿ ಮತ್ತು ಆರಾಧನೆಯು ಮಹತ್ತರವಾದ ಭಾವನೆಯನ್ನು ನೀಡುತ್ತದೆ. ಅದು ಉತ್ತಮವಾಗಿರುತ್ತದೆ. ಪ್ರಾರಂಭದಲ್ಲಿ 1 ತಿಂಗಳು, 1.5 ತಿಂಗಳು, 2 ತಿಂಗಳು, 3 ತಿಂಗಳು ಪೂಜೆಯು ತುಂಬಾ ಚೆನ್ನಾಗಿ ನಡೆಯುತ್ತಿದೆ ಎಂದು ನೀವು ಭಾವಿಸುತ್ತೀರಿ, ಬಹಳ ಭಕ್ತಿಯಾಗುತ್ತಿದೆ. ಆಗ ತಟ್ಟನೆ ನಿಮ್ಮ ಮನಸ್ಸು ಅಲೆದಾಡಲು ಶುರುವಾಗುತ್ತದೆ. ಪೂಜೆ ಯಾಕೆ ಮಾಡುತ್ತಿದ್ದೇವೆ? ಪೂಜೆಯಿಂದ ನಮಗೇನು ಲಾಭ? ದೇವರಿಗೆ ನಮಗೇನು ವ್ಯತ್ಯಾಸವಾಗುತ್ತಿಲ್ಲ. ದೇವರ ಪೂಜೆಯಿಂದ ನಾವೇನೂ ಆಗುತ್ತಿಲ್ಲ. ಹಾಗಾಗಿ ಇದರಲ್ಲಿ ನಿಮ್ಮೊಂದಿಗೆ ವಿಷಯಗಳು ನಡೆಯಲು ಪ್ರಾರಂಭಿಸುತ್ತವೆ. ನೀವು ಸೋಮಾರಿಗಳಾಗುತ್ತೀರಿ. ನಿಮ್ಮ ಭಕ್ತಿಯು ಆರಾಧಿಸುವಂತೆ ಅನಿಸುವುದಿಲ್ಲ. ಯಾವುದೋ ಅಥವಾ ಇನ್ನೊಂದು ನಿಮ್ಮನ್ನು ವಿಚಲಿತಗೊಳಿಸುತ್ತದೆ. ಆದ್ದರಿಂದ ಆರಂಭಿಕ ಹಂತದಲ್ಲಿ ಅಂತಹ ವಿಷಯಗಳು ನಿಮ್ಮೊಂದಿಗೆ ಸಂಭವಿಸುತ್ತವೆ. ಅದರ ನಂತರ ಅವರೊಂದಿಗೆ ಇನ್ನೊಂದು ವಿಷಯ ಸಂಭವಿಸಲು ಪ್ರಾರಂಭಿಸುತ್ತದೆ. ಅದೇನೆಂದರೆ, ಈ ವಿಷಯಗಳನ್ನು ನಿರ್ಲಕ್ಷಿಸಿದರೂ ನೀವು ನಿಮ್ಮ ಪೂಜೆ ಮತ್ತು ಪ್ರಾರ್ಥನೆಗಳನ್ನು ಮುಂದುವರಿಸಿದಾಗ ಏನೇ ಸಂಭವಿಸಿದರೂ ನಾವು ದೇವರ ಸೇವೆಯನ್ನು ನಿಲ್ಲಿಸುವುದಿಲ್ಲ, ಏನೇ ಸಂಭವಿಸಿದರೂ ನಾವು ದೇವರ ಸೇವೆಯನ್ನು ನಿಲ್ಲಿಸುವುದಿಲ್ಲ ಎಂಬ ಸಂಕಲ್ಪವನ್ನು ಮಾಡುತ್ತೀರಿ. ನಂತರ ಎರಡನೇ ಹಂತದಲ್ಲಿ ಏನಾಗುತ್ತದೆ ಎಂದರೆ, ನಿಮ್ಮ ಪೋಷಕರ ಮೂಲಕ, ನಿಮ್ಮ ಮಕ್ಕಳ ಮೂಲಕ, ನಿಮ್ಮ ಪಾಲುದಾರರ ಮೂಲಕ, ನಿಮ್ಮ ಸ್ನೇಹಿತರ ಮೂಲಕ ಮತ್ತು ನಿಮ್ಮ ಸಂಗಾತಿಯ ಮೂಲಕ ನಿಮ್ಮನ್ನು ಪ್ರಚೋದಿಸುವ ಪ್ರಯತ್ನಗಳನ್ನು ಮಾಡಲಾಗುತ್ತದೆ. ಆ ಜನರು ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ಹಾಕುತ್ತಾರೆ. ನೀವು ಯಾವಾಗಲೂ ಪೂಜೆ ಮತ್ತು ಪ್ರಾರ್ಥನೆಗಳಲ್ಲಿ ಏಕೆ ತೊಡಗುತ್ತೀರಿ ಎಂದು ಅವರು ನಿಮಗೆ ತಿಳಿಸುತ್ತಾರೆ. ಪೂಜೆಯಿಂದ ನೀವು ಏನು ಪಡೆಯುತ್ತೀರಿ? ದೇವರು ಯಾವುದೇ ವ್ಯತ್ಯಾಸವನ್ನು ಮಾಡುವುದಿಲ್ಲ. ದೇವರನ್ನು ಪೂಜಿಸುವುದರಿಂದ ನೀವು ಏನನ್ನೂ ಪಡೆಯುವುದಿಲ್ಲ. ನೀವು ಏನನ್ನು ಸಾಧಿಸಲು ಬಯಸುತ್ತೀರೋ ಅದನ್ನು ನಿಮ್ಮ ಪ್ರಯತ್ನದ ಮೂಲಕ ಮಾಡಿ ಮತ್ತು ಹಣವನ್ನು ಸಂಪಾದಿಸಿ. ಪೂಜೆ ಮಾಡಿ ಪ್ರಯೋಜನವೇನು? ದೇವರನ್ನು ನಂಬುವುದರಿಂದ ಏನು ಪ್ರಯೋಜನ? ಈ ಎಲ್ಲಾ ವಿಷಯಗಳಲ್ಲಿ ನಿಮಗಾಗಿ ಏನೂ ಉಳಿದಿಲ್ಲ. ನೀವು ಸಂತ ಅಥವಾ ಬಾಬಾ ಆಗಲು ಬಯಸುವಿರಾ? ಅಂತಹ ವಿಷಯಗಳನ್ನು ಜನರು ನಿಮ್ಮ ಮನಸ್ಸಿನಲ್ಲಿ ತುಂಬುತ್ತಾರೆ. ಅವರು ನಿಮ್ಮ ನೆರೆಹೊರೆಯವರು, ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರು, ನಿಮ್ಮ ಪೋಷಕರು ಆಗಿರಬಹುದು. ಇದು ನಿಮಗೆ ಬಹಳಷ್ಟು ಸಂಭವಿಸುತ್ತದೆ. ಇದು ಎಲ್ಲಾ ನಿಜವಾದ ಭಕ್ತರಲ್ಲಿ ನಡೆಯುವ ಸಾಮಾನ್ಯ ಸಂಗತಿಯಾಗಿದೆ ಮತ್ತು ಇದು ನನ್ನಲ್ಲಿಯೂ ಸಂಭವಿಸಿದೆ. ಅದಕ್ಕಾಗಿಯೇ ನಾನು ನನ್ನ ಅನುಭವದಿಂದ ಈ ಬಗ್ಗೆ ಹೇಳುತ್ತಿದ್ದೇನೆ. ನೀವು ಇದನ್ನು ಜಯಿಸಿದಾಗ ಆಗ ಏನಾಗುತ್ತದೆ ಎಂದರೆ, ನೀವು ದೇವರಿಗೆ ಭಯಪಡುತ್ತೀರಿ.
ನೀವು ಇದನ್ನು ಜಯಿಸಿದಾಗ ಜನರು ನಿಮ್ಮನ್ನು ಕನಸಿನಲ್ಲಿ ಹೆದರಿಸಲು ಪ್ರಯತ್ನಿಸುತ್ತಾರೆ. ನಿಮ್ಮ ಕನಸಿನಲ್ಲಿ ನೀವು ಬಹಳಷ್ಟು ಭಯಾನಕ ಅನುಭವಗಳನ್ನು ನೋಡುತ್ತೀರಿ, ನೀವು ಬಹಳಷ್ಟು ದೆವ್ವಗಳನ್ನು ನೋಡುತ್ತೀರಿ, ನಕಾರಾತ್ಮಕ ವಿಷಯಗಳನ್ನು ನಿಮಗೆ ತೋರಿಸಲಾಗುತ್ತದೆ. ನೀವು ಭಗವಂತನ ಉಗ್ರ ರೂಪವನ್ನು, ದೇವರ ರುದ್ರ ರೂಪವನ್ನು ನೋಡಲು ಪ್ರಾರಂಭಿಸುತ್ತೀರಿ. ಅವರನ್ನು ಕಂಡರೆ ಜನ ಭಯಪಡುತ್ತಾರೆ. ನಮ್ಮ ಇಷ್ಟದೈವವು ಇಷ್ಟು ಉಗ್ರ, ಭಯಂಕರವಾಗಿರಬಹುದೆಂದು ನೀವು ಭಾವಿಸುವಿರಿ. ನಿಮ್ಮ ಕನಸಿನಲ್ಲಿ ನೀವು ದೆವ್ವಗಳನ್ನು ಕಾಣಲು ಪ್ರಾರಂಭಿಸುತ್ತೀರಿ, ಏಕೆಂದರೆ ನೀವು ಬಹಳಷ್ಟು ದೆವ್ವಗಳನ್ನು ನೋಡಿದಾಗ ಅವು ನಿಮ್ಮ ಹಿಂದೆ ಬರುತ್ತವೆ, ಅವು ನಿಮ್ಮನ್ನು ಕೊಲ್ಲಲು ಬರುತ್ತವೆ, ಅವರು ನಿಮ್ಮನ್ನು ಹೆದರಿಸಲು ಪ್ರಯತ್ನಿಸುತ್ತಾರೆ, ಅವರು ನಿಮ್ಮನ್ನು ಬೆದರಿಸಲು ಪ್ರಯತ್ನಿಸುತ್ತಾರೆ. ಆಗ ನೀನು ಹೆದರಿ ಪೂಜೆ ಮಾಡುವುದನ್ನು ನಿಲ್ಲಿಸುವೆ. ಅನೇಕ ಜನರು ಇದನ್ನು ಮಾಡುತ್ತಾರೆ ಮತ್ತು ಜನರು ಪೂಜೆಯನ್ನು ನಿಲ್ಲಿಸಿದಾಗ ಮರುದಿನದಿಂದ ಎಲ್ಲವೂ ಸಾಮಾನ್ಯವಾಗುತ್ತದೆ ಮತ್ತು ನಿಮ್ಮ ಪರೀಕ್ಷೆಯು ದೇವರ ಮೂಲಕ ಕೊನೆಗೊಳ್ಳುತ್ತದೆ. ಆದರೆ ಅನೇಕ ಭಕ್ತರು ದೇವರ ಮುಂದೆ ಬಹಳ ಹಠ ಮಾಡುತ್ತಾರೆ. ಅವರು ಕೇವಲ ಅವರ ಏಕೈಕ ಗುರಿ ದೇವರನ್ನು ಸಾಧಿಸುವುದು. ಅವರು ನಿಮ್ಮನ್ನು ಪಡೆಯಲು ಬಯಸುತ್ತಾರೆಯೇ ಅಥವಾ ಇಲ್ಲವೇ? ಆಗ ನೀವು ಮತ್ತೆ ದೇವರನ್ನು ಆರಾಧಿಸುವುದನ್ನು ಮುಂದುವರಿಸುತ್ತೀರಿ. ಆದ್ದರಿಂದ ಸ್ವಲ್ಪ ಸಮಯದವರೆಗೆ ನೀವು ಈ ರೀತಿ ಭಯಪಡುತ್ತೀರಿ, ಆದರೆ ಸ್ವಲ್ಪ ಸಮಯದ ನಂತರ ಇವೆಲ್ಲವೂ ನಿಮಗೆ ಸಂಭವಿಸುವುದನ್ನು ನಿಲ್ಲಿಸುತ್ತದೆ. ನಂತರ ನಿಮ್ಮ ಕನಸಿನಲ್ಲಿ ದೇವರ ದರ್ಶನವನ್ನು ನೀವು ಪ್ರಾರಂಭಿಸುತ್ತೀರಿ, ಏಕೆಂದರೆ ಇಲ್ಲಿ ವಿಷಯಗಳು ಸಂಭವಿಸುವುದು ಸಾಮಾನ್ಯ ಸಂಗತಿಗಳು ಮತ್ತು ಅವು ಪ್ರತಿ ಭಕ್ತನೊಂದಿಗೆ ಸಾರ್ವಕಾಲಿಕವಾಗಿ ಸಂಭವಿಸುತ್ತವೆ. ಈಗ ನೀವು ಯಾವ ದೇವತೆ ಅಥವಾ ದೇವರನ್ನು ಪೂಜಿಸುತ್ತಿದ್ದೀರಿ, ಅವರ ರೂಪವೇನು, ಅವರ ಶಕ್ತಿ ಏನು ಮತ್ತು ಅವುಗಳಿಗೆ ಯಾವ ಶಕ್ತಿಗಳು ಸಂಬಂಧಿಸಿವೆ ಎಂಬುದರ ಮೇಲೆ ಸ್ವಲ್ಪ ಅವಲಂಬಿತವಾಗಿದೆ. ಆದ್ದರಿಂದ ನೀವು ಈ ಎಲ್ಲಾ ಕೆಲಸಗಳನ್ನು ಮುಂದುವರಿಸಿದಾಗ ಅವುಗಳ ಪ್ರಕಾರ ಘಟನೆಗಳು ನಿಮ್ಮೊಂದಿಗೆ ಸಂಭವಿಸುತ್ತವೆ. ನಿರಂತರವಾಗಿ. ನಿಧಾನವಾಗಿ ಏನಾಗುತ್ತದೆ ಎಂದರೆ ಅಂತಹ ಕೆಲವು ವಿಷಯಗಳು ನಿಮ್ಮೊಂದಿಗೆ ನಡೆಯಲು ಪ್ರಾರಂಭಿಸುತ್ತವೆ, ಅದು ನಿಮಗೆ ತುಂಬಾ ತೊಂದರೆ ನೀಡುತ್ತದೆ. ಅಂತಹ ಕೆಲವು ಸಂಗತಿಗಳು ಸಂಭವಿಸಬಹುದು. ನೀವು ಇದ್ದಕ್ಕಿದ್ದಂತೆ ರಸ್ತೆಗೆ ಬರುತ್ತೀರಿ ಮತ್ತು ನಿಮ್ಮ ಎಲ್ಲಾ ವಸ್ತುಗಳು ಕಳ್ಳತನವಾಗಬಹುದು. ನಿಮ್ಮ ಮಾರ್ಗವು ಇದ್ದಕ್ಕಿದ್ದಂತೆ ಕೊನೆಗೊಳ್ಳುತ್ತದೆ, ಅದು ಮುಚ್ಚುತ್ತದೆ, ನಿಮ್ಮ ತಲೆಯ ಮೇಲೆ ಹಠಾತ್ ಆಳವಾದ ಗಾಯ ಉಂಟಾಗುತ್ತದೆ. ಅದು ನಿಮ್ಮ ಭಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ, ನಿಮ್ಮ ಪೂಜೆ. ಆದರೆ ಒಬ್ಬ ವ್ಯಕ್ತಿಯು ನಿಜವಾದ ಭಕ್ತಿಯಿಂದ ದೇವರನ್ನು ಸ್ಮರಿಸಿದಾಗ ದೇವರು ಅವರನ್ನು ಕರೆಯುತ್ತಾನೆ. ದಾರಿಯಲ್ಲಿ ಅನೇಕ ತೊಂದರೆಗಳು ಬಂದರೂ ಭಕ್ತನು ಹಿಂದೆ ಸರಿಯುವುದಿಲ್ಲ. ಎಷ್ಟೇ ಕಷ್ಟಗಳು ಬಂದರೂ ಅವನು ಹಿಂದೆ ಸರಿಯಲು ಸಿದ್ಧನಿಲ್ಲ ಮತ್ತು ನಿಜವಾದ ಭಕ್ತನ ನಿಜವಾದ ಗುರುತಿಸುವಿಕೆ ಕೂಡ ಇದೇ ಆಗಿದೆ. ಇದು ನಿಜವಾದ ಭಕ್ತಿಗೆ ನಿಜವಾದ ಮಾನ್ಯತೆ. ನಮ್ಮ ಹಾದಿಯಲ್ಲಿ ಎಷ್ಟೇ ಕಷ್ಟಗಳು ಮತ್ತು ತೊಂದರೆಗಳು ಬಂದರೂ ನಿಜ ಭಕ್ತನು ತನ್ನ ಭಕ್ತಿಯಿಂದ ಹಿಂದೆ ಸರಿಯುವುದಿಲ್ಲ. ಆದ್ದರಿಂದ ದೇವರು ನಿಮ್ಮನ್ನು ಪ್ರತಿ ಹಂತದಲ್ಲೂ ಪರೀಕ್ಷಿಸುತ್ತಲೇ ಇರುವಾಗ ನಿಜವಾದ ಭಕ್ತರಿಗೆ ದೇವರ ಪರೀಕ್ಷೆಯು ಮುಂದುವರಿಯುತ್ತದೆ ಮತ್ತು ನಿಜವಾದ ಭಕ್ತರ ನಿಜವಾದ ಗುರುತಿಸುವಿಕೆ, ಅವರು ಪ್ರತಿ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಪಾಸು ಮಾಡುತ್ತಲೇ ಇರುತ್ತಾರೆ ಮತ್ತು ದೇವರಿಗೆ ಹತ್ತಿರವಾಗುತ್ತಾರೆ. ನಂತರ ಒಂದು ಹಂತದಲ್ಲಿ ಒಂದು ಕ್ಷಣ ಈ ರೀತಿಯ ಏನಾದರೂ ಬರುತ್ತದೆ. ದೇವರೇ ನಿಮ್ಮ ಬಳಿಗೆ ಬಂದು ನಿಮ್ಮ ಎಲ್ಲಾ ಪರೀಕ್ಷೆಗಳು ಶಾಶ್ವತವಾಗಿ ಕೊನೆಗೊಳ್ಳುತ್ತದೆ ಮತ್ತು ನಂತರ ಭಕ್ತ ಮತ್ತು ದೇವರ ಭೇಟಿಯಾಗುತ್ತದೆ. ಹಾಗಿರುವಾಗ ಇವೆಲ್ಲವೂ ನಿಮಗೂ ಸಂಭವಿಸಿದರೆ, ಘಟನೆಗಳು ನಿಮಗೂ ಸಂಭವಿಸುತ್ತಿದ್ದರೆ ನೀವು ಸಹ ವಿಚಲಿತರಾಗಬಾರದು. ತಾಳ್ಮೆಯಿಂದಿರಿ ಮತ್ತು ದೇವರ ಸೇವೆಯನ್ನು ಮುಂದುವರಿಸಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹರ ಹರ ಮಹಾದೇವ್.